ಗಣೇಶೋತ್ಸವದ ಹಿನ್ನೆಲೆಯಲ್ಲಿ ಆ ಗಣೇಶೋತ್ಸವಕ್ಕೆ ಯಾವುದೇ ರೀತಿಯ ಧಕ್ಕೆ ಅಥವಾ ಅಹಿತಕರ ಘಟನೆಗಳು ಸಂಭವಿಸಬಾರದು ಅಂತ ಹೇಳಿ ಮಹೇಶ್ ತೆಂಗಿನಕಾಯಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಗಣೇಶೋತ್ಸವಕ್ಕೆ ವಿಘ್ನ ಬಾರದಂತೆ ಅಧಿಕಾರಿಗಳಿಗೆ ಮಾಡಿರುವಂತಹ ತಾಕೀತು. ಗಣೇಶ ಮೆರವಣಿಗೆ ವೇಳೆ ವಿದ್ಯುತ್ ಕಡಿತ ಮಾಡಬಾರದು, ಹೆಸ್ಕಾಂ ಸಿಬ್ಬಂದಿ ಮುಂಜಾಗ್ರತೆಯನ್ನು ವಹಿಸಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಕೊಟ್ಟಿರುವಂತಹ ಸೂಚನೆ ಇದು. ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಇಲಾಖೆಯ ಹಿರಿಯ ಅಧಿಕಾರಿಗಳ ಸಭೆಯನ್ನು ನಡೆಸಿದ್ದಾರೆ. ಈ ಸಭೆಯಲ್ಲಿ ಮಹೇಶ್ ತೆಂಗಿನಕಾಯಿ ಮಾಹಿತಿ ಕೊಟ್ಟಿದ್ದಾರೆ. ಮಹಾನಗರದಲ್ಲಿ ನಡೀತಾ ಇರುವ 11 ದಿನಗಳ ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ಏನೇನೋ ಮುಂಜಾಗ್ರತೆಯನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ದಾರೆ. ಪಾಲಿಕೆಯ ಅಧಿಕಾರಿಗಳು ನೀರು, ರಸ್ತೆ, ಮಹಾನಗರ ಸ್ವಚ್ಛತೆ ಜೊತೆಗೆ ತಕ್ಷಣ ಗಣಪತಿ ಮೆರವಣಿಗೆ ನಡೆಯುವಂಥ ರಸ್ತೆಗಳನ್ನು ತಗ್ಗುದಿನಗಳನ್ನು ಮುಚ್ಚಬೇಕು. ಇನ್ನು ಅರಣ್ಯ ಇಲಾಖೆಯವರು ರಸ್ತೆ ಅಕ್ಕಪಕ್ಕ ಬೆಳೆದಂಥ ಗಿಡಗಳ ಕೊಂಬೆಗಳನ್ನು ತೆಗಿಬೇಕು. ಹಾಗೆಯೇ ಸಾರಿಗೆ ವ್ಯವಸ್ಥೆ ಸರಿಯಾಗಿರಬೇಕು, ಜನರ ತೊಂದರೆಗೆ ತಕ್ಷಣ ಸ್ಪಂದಿಸಬೇಕು. ಹೀಗೆ ಹಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ. ವಿಜೃಂಭಣೆಯಿಂದ ಗಣೇಶೋತ್ಸವವನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಭಾಳ ವಿಜೃಂಭಣೆಯಿಂದ ಯಾವ ರೀತಿ ಮಹಾರಾಷ್ಟ್ರದಲ್ಲಿ ಗಣೇಶೋತ್ಸವ ಆಗುತ್ತೆ ಅದಕ್ಕಿಂತ ಒಳ್ಳೆ ರೀತಿಯಿಂದ ವಿಜೃಂಭಣೆಯಿಂದ ಹುಬ್ಬಳ್ಳಿಯಲ್ಲಿ ಗಣಪತಿ ಹಬ್ಬನ ಆಚರಣೆ ಮಾಡತಕ್ಕಂಥ ಅನೇಕ ನೂರಾರು ವರ್ಷಗಳ ಹಿನ್ನೆಲೆ ಇರತಕ್ಕಂಥ ಹುಬ್ಬಳ್ಳಿ. ಹೀಗಾಗಿ ಗಣೇಶ ಚೌತಿಯನ್ನು ಭಾಳ ಒಳ್ಳೆ ರೀತಿಯಿಂದ ಆಗಬೇಕಂತಂದರೆ ಅನೇಕ ಮೂಲಭೂತ ಸೌಕರ್ಯಗಳಿಗೂ ಕೂಡ ನಾವು ಒತ್ತನ್ನು ಕೊಡಬೇಕಾದಂಥದ್ದಾಗತ್ತೆ. ಯಾಕೆಂದರೆ ಹುಬ್ಬಳ್ಳಿಗೆ ಲಕ್ಷಾಂತರ ಜನ ಪ್ರತಿನಿತ್ಯ ಗಣೇಶ ಮೂರ್ತಿಗಳನ್ನು ನೋಡಲಿಕ್ಕೆ, ಇಲ್ಲಿ ಕಾರ್ಯಕ್ರಮಗಳನ್ನು ನೋಡಲಿಕ್ಕೆ ಲಕ್ಷಾಂತರ ಜನ ಕರ್ನಾಟಕದ ನಾನಾ ಭಾಗಗಳಿಂದ ಕೂಡ ಬರ್ತಾ ಇದ್ದಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮೆಲ್ಲ ಮಹಾನಗರ ಪಾಲಿಕೆ ಸುಮಾರು 9 ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳನ್ನು, ಮಹಾನಗರ ಪಾಲಿಕೆ ಆಗಲಿ, LNT ಆಗಲಿ, ಫಾರೆಸ್ಟ್ ಆಗಲಿ, PWD ಆಗಲಿ, ನ್ಯಾಷನಲ್ ಹೈವೇ ಆಗಲಿ, ಈ ರೀತಿ ಹೆಸ್ಕಾಮು ಯಾವ್ಯಾವ ಇಲಾಖೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಗಬೇಕು ಕ್ರಮಗಳನ್ನು ಇನಿಷಿಯೇಷನ್ ಮಾಡಬೇಕು ಅಂತ ಇಟ್ಕೊಂಡು ಇವತ್ತು ನಮ್ಮ ಪೂಜ್ಯ ಮಹಾಪೌರು, ಉಪಮಹಾಪೌರು, ನಮ್ಮ ಸಭಾ ನಾಯಕರು ಮತ್ತು ಹಿರಿಯ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ತಿಪ್ಪಣ್ಣವರು ಇಟ್ಕೊಂಡು ನಾವು ಸಭೆಯನ್ನು ಕೂಡ ನಾವು ಮಾಡಿದ್ದೇವೆ. ಅದರ ಜೊತೆಗೆ ಎಲ್ಲ ಹಿರಿಯ ಅಧಿಕಾರಿಗಳನ್ನು ಕೂಡ ನಾವು ಕರೆದು ಹುಬ್ಬಳ್ಳಿಗೆ ಒಂದು ಒಳ್ಳೆಯ ಹೆಸರನ್ನು ತರಬೇಕಂತ ನಿಟ್ಟಿನಲ್ಲಿ ಏನೇನು ಕೆಲಸ ಕಾರ್ಯಗಳಾಗಬೇಕು ಅನ್ನೋದು ಕೂಡ ತೆಗೆದುಕೊಂಡೇವೆ. ಯಾಕೆಂದರೆ ಲಕ್ಷಾಂತರ ಜನ ಬರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಆಗಲಿ, ಹುಬ್ಬಳ್ಳಿ ಕ್ಲೀನಿಂಗ್ ಬಗ್ಗೆ ಆಗಲಿ, ಅನೇಕ ಕಡೆ ಸ್ವಲ್ಪ ರಸ್ತೆಗಳ ಹೆಚ್ಚಿಗೆ ಮಳೆ ಆಗಿದ್ದ ಕಾರಣಕ್ಕಾಗಿ ಸಮಸ್ಯೆಗಳಾಗಿದ್ದು. ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಗೌರಿ ಗಣೇಶ ಹಬ್ಬ ಅಂದ ಸಂದರ್ಭದಲ್ಲಿ ಗೌರಿ ಮತ್ತು ಗಣೇಶ ಮೂರ್ತಿಗಳನ್ನು ತಂದು ಆಚರಣೆ ಮಾಡುವುದು ರೂಢಿ. ಆದರೆ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನು ತರುವಂತೆ ಮನವಿಯನ್ನು ಮಾಡಲಾಗಿದೆ. ವಿಜಯನಗರ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ ವತಿಯಿಂದ ಉಚಿತ ಪರಿಸರ ಸ್ನೇಹಿ ಗೌರಿ ಗಣೇಶ ಮೂರ್ತಿ ವಿತರಣೆ ಕಾರ್ಯಕ್ರಮ ನಡೆದಿದೆ. ಸಮಾಜ ಸೇವಕರಾದ ಸುರೇಶ್ ಮತ್ತು ಅರ್ಚನಾ ಸುರೇಶ್ ಗೌರಿ ಗಣೇಶನ ಮೂರ್ತಿಗಳನ್ನು ಉಚಿತವಾಗಿ ವಿತರಿಸಿದ್ದಾರೆ. ಕಳೆದ 11 ವರ್ಷಗಳಿಂದ ಸುರೇಶ್ ಅವರು ಉಚಿತ ಗೌರಿ ಮತ್ತು ಗಣೇಶ ಮೂರ್ತಿಗಳನ್ನು ವಿತರಿಸ್ತಾ ಇದ್ದಾರೆ. ಪರಿಸರ ಸ್ನೇಹಿ ಮೂರ್ತಿ ವಿತರಿಸುವ ಮೂಲಕ ವಿಜಯನಗರ ಮತ್ತು ಹಂಪಿ ನಗರದಲ್ಲಿ ಮನೆ ಮಾತಾಗಿದ್ದಾರೆ ಎಂದು ಕೂಡ ಹಲವಾರು ಜನ ಬಂದು ಉಚಿತ ಮೂರ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಸುರೇಶ್ ಹಾಗೂ ಅರ್ಚನಾ, ಗೌರಿ ಗಣೇಶ ಎಲ್ಲರಿಗೂ ಶುಭವನ್ನು ತರಲಿ, ಸಕಲ ಇಷ್ಟಾರ್ಥಗಳನ್ನು ಈಡೇರಿಸಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ನನಗೂ ಚಿಕ್ಕ ವಯಸ್ಸಿಂದ ಆಸೆ ಇತ್ತು. ಸೊ ಅದಾಗಿ ಅದನ್ನು ನಾನು ಇವಾಗ ಸ್ಟಾಪ್ ಮಾಡಿಬಿಟ್ಟು ಏನು ಮಾಡ್ತೀನಿ, ಜನಗಳಿಗೆ ಪಬ್ಲಿಕನ್ನೆಲ್ಲ ಕುಣಿಸ್ತೀನಿ ಅಂತ 11ನೇ ವರ್ಷ ಸತತ 11ನೇ ವರ್ಷದಿಂದ ಗಣಪತಿ ಗೌರಿನ ಕೊಡ್ತಾ ಇದ್ದೀನಿ ಉಚಿತವಾಗಿ. ಮಣ್ಣಿನ ಗಣಪತಿ ಯೂಸ್ ಮಾಡಿ ಅಂತ ಗಿಡಗಳು ಕೊಡ್ತಾ ಇದೆ, ಈ ಸರಿ ತರೋಕ್ಕಾಗಿಲ್ಲ. ಗಿಡಗಳು ಮತ್ತು ಮಣ್ಣಿನ ಗಣಪತಿ ಯೂಸ್ ಮಾಡಿ, ಪರಿಸರ ಪ್ರೇಮಿ ಅಂತೇಳಿ ಯೂಸ್ ಮಾಡಿ ಅಂತೇಳಿ 11 ವರ್ಷದಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ನನ್ನ ದಂಪತಿ ಅರ್ಚನಾ ಮತ್ತು ಸುರೇಶ್ ಅಂತ ನನ್ನ ಫ್ಯಾಮಿಲಿಯಿಂದ ಇದು 11ನೇ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಸಮಾಧಾನಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. ಪ್ಲಸ್ ಜನಗಳ ಆಶೀರ್ವಾದನೂ ಚೆನ್ನಾಗಿದೆ. ಗಣಪತಿ ಕೊಡೋದ್ರಿಂದ ಎಷ್ಟೋ ವರ್ಷ ಏನೇನೋ ಕಾರ್ಯಕ್ರಮ ಮಾಡ್ತಾರೆ. ಗಣಪತಿ ಕೊಡೋ ಕಾರ್ಯಕ್ರಮದಿಂದ ಜನರು ಇಷ್ಟಪಡ್ತಾರೆ, ಅವ್ರು ಆಶೀರ್ವಾದ ಮಾಡ್ತಾ ಇದ್ದಾರೆ ನನಗೆ. ಪ್ರತಿ ವರ್ಷ ಗಣೇಶ ಹಬ್ಬದ ಒಂದಿನ ಮುಂಚೆ ಮಣ್ಣಿನ ಗಣಪತಿಯನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ. ಪ್ರೇಕ್ಷಕರು ಎಲ್ಲರೂ ಯಾರು ಬೇಕಾದರೂ ಬಂದು ತಗೊಂಡು ಹೋಗ್ಬೋದು. ವಿಜಯನಗರ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ ಇಂದ ತಮ್ಮೆಲ್ಲರಿಗೂ, ಎಲ್ಲ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಅವರು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ, ನಮಗೆಲ್ಲ ಖುಷಿ. ಯಾರಿಗೂ ಹಂಗೆ ಹೋಗೋಕ್ಕೆ ಯಾವ ವರ್ಷ ಬಿಟ್ಟಿಲ್ಲ, ಎಲ್ಲರಿಗೂ ಸಿಗ್ತಾ ಇದೆ ಗಣೇಶ. ನಮಗೆಲ್ಲ ತುಂಬ ಖುಷಿ ಆಗ್ತಾ ಇದೆ. ವರ್ಷ ಇದೇ ಥರದ್ದಿದೆ, ತುಂಬ ಚೆನ್ನಾಗಿರುತ್ತೆ. ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರೆ, ಖುಷಿ ಆಗುತ್ತೆ.
ಇದೇ ಥರ ಮುಂದುವರಿಸಲಿ. ದೇವರು ಅವ್ರಿಗೆ ಆಯುರ ಐಶ್ವರ್ಯ ಆರೋಗ್ಯ ಭಾಗ್ಯ ಕೊಟ್ಟು ಹೆಚ್ಚಿನದಾಗಿ ಸೇವೆ ಮಾಡೋ ಅವಕಾಶ ಕೊಡಲಿ ಜನರಿಗೆ. ಅವರು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ. ನಮಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.